ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ಏನು ಗೊತ್ತಾ, ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸ್ಯಾರಿ ಕುಚ್ಚು ಹಾಕೋಕ್ಕೆ ಅಂತ. ಸೊ ಇವತ್ತು ನಾನು ಹಾಕಿರೋ ಸ್ಯಾರಿ ಕುಚ್ಚುಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಾಗಿ ಇವತ್ತು ಮಾರ್ನಿಂಗ್ ಒಂದು ಮದುವೆಗೆ ಹೋಗಿದ್ವಿ. ಸೊ ಸ್ಯಾರೀಸ್ ಎಲ್ಲ ತೆಗ್ದಾಕಿರೋದ್ರಿಂದ ಇವತ್ತೇ ಆ ಬ್ಲಾಗ್ ಮಾಡಿಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಸೀರೆಗಳು ಅಮ್ಮನ ಸೀರೆ, ಅಮ್ಮ ಸೀರೆಗೆ ಯಾವ್ಯಾವ ಕುಚ್ಚು ಹಾಕಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಅಂತ ಫಸ್ಟು. ಸೊ ನೋಡಿ, ಇದೆಲ್ಲ ತುಂಬ ಆಲ್ರೆಡಿ ತುಂಬ ಹಳೇದು ನೋಡಿ. ಅವಾಗಿನ್ನೂ ನನಗೆ ಕುಚ್ಚು ಕಟ್ಟಕ್ಕೆ ಬರ್ತಾ ಇರಲಿಲ್ಲ. ಈ ಕುಚ್ಚೆಲ್ಲ ಅಮ್ಮ ಕಟ್ಟಿರೋದು, ಡಿಸೈನ್ಸ್ ಎಲ್ಲ ನಾನು ಹಾಕಿರೋದು. ಆ್ಯಕ್ಚುಲಾಗಿ ನಿಮ್ಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಬೇಕಾಗಿತ್ತು ಏನಂದರೆ, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ ಆಯಿತಾ ಈ ಕುಚ್ಚು ಕಲಿಯೋದಕ್ಕೆ. ನಮ್ಮಮ್ಮನೇ ಫಸ್ಟು ಅವ್ರು ಕ್ಲಾಸ್ಗೆ ಹೋಗ್ತಾಯಿದ್ರು. ಮನೇಲಿ ಫ್ರೀಯಾಗಿದ್ನಲ್ವಾ, ಸೊ ಆವಾಗ ಹೇಳ್ಕೊಟ್ಟಿರೋದು ನನಗೆ. ಸೊ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾನು ಕುಚ್ಚು ಹಾಕೋದು ಕಲ್ತಿರೋದು ಇವಾಗ. ಆ್ಯಂಡ್ ಮೆಹಂದಿ ಅಷ್ಟೇ, ಅವ್ರು ಕ್ಲಾಸ್ಗೆ ಹೋಗಿದ್ರು, ನಾನು ಕ್ಲಾಸ್ಗೆ ಹೋಗಿಲ್ಲ, ಅವರೇ ನನಗೆ ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ಕುಚ್ಚು ಹಾಕೋದಂತೂ ಸೂಪರಾಗಿ ಕಲ್ತಿದ್ದೀನಿ ಇವಾಗ. ಇದು ಎಲ್ಲ ಕುಚ್ಚು ಕಟ್ಟಿ ಬರ್ತಾ ಇರಲಿಲ್ಲ ಆಗ, ಜಸ್ಟ್ ಅಮ್ಮ ಮಾತ್ರ ಕುಚ್ಚು ಕಟ್ತಾಯಿದ್ರು, ಮಿಕ್ಕಿ ಡಿಸೈನ್ಸ್ ಎಲ್ಲ ನಾನು ಹಾಕ್ತಾಯಿದ್ದೆ. ಸೊ ಈ ಸ್ಯಾರಿ ನೋಡಿದ್ರಲ್ವಾ, ನೀಟಾಗಿ ಮಡ್ಚಿಡ್ಬೇಕಿಲ್ಲ ಅಂದರೆ ಬೀಳ್ತವೆ ಗೂಸ ಅಮ್ಮನ ಹತ್ರ. ಎಷ್ಟು ನೀಟಾಗಿ ಅದಕ್ಕೆ ಅಂತ ಸಪ್ರೇಟ್ ಬ್ಯಾಗ್ ತರಿಸ್ಬಿಟ್ಟು ಅಮ್ಮ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ನೋಡಿ, ಇದಕ್ಕೆ ಡಬಲ್ ಸ್ಟೆಪ್ ಬರುತ್ತೆ. ಇದು ನೋಡಿ, ಆರ್ಚ್ ಬಂದು ಡಬಲ್ ಸ್ಟೆಪ್ ಬರುತ್ತೆ. ಅಮ್ಮ ಇದಕ್ಕೆ ಡಬಲ್ ಕುಚ್ಚು ಕಟ್ಟಿದ್ದಾರೆ, ಡಬಲ್ ಕಲರಲ್ಲಿ. ಸೊ ಇಲ್ಲಿ 2 ಸ್ಪೇಸ್ ಬರುತ್ತೆ ಇಲ್ಲಿ ಕಟ್ಟೋದಕ್ಕೆ, ಹಾಗಾಗಿ ಇದು ಮಾಡಿದ್ದಾರೆ. ತಡೀರಿ ತೋರಿಸ್ತೀನಿ. ಸೊ ನೋಡಿ, ಇದೆಲ್ಲ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ. ಇದಕ್ಕೆಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾರ್ಮಲ್ ಸ್ಯಾರೀಸ್ಗಾದರೆ ಕಮ್ಮಿ ಪ್ರೈಸ್ಗೆ ಹಾಕ್ಕೊಡ್ತೀನಿ, ಬಟ್ ಇದೆಲ್ಲ ಬ್ರೈಡಲ್ ಸ್ಯಾರಿ 1000 ಮೇಲೆ ಬರೋದು ಸ್ಯಾರೀಸ್ ಇದೆಲ್ಲ ಕುಚ್ಚು ಹಾಕೋಕ್ಕೆ. ಸೊ ಈ ಸ್ಯಾರಿ ಆಯಿತು. ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ನೆಕ್ಸ್ಟ್ ಸ್ಯಾರಿ ನೋಡಿ. ಇದಕ್ಕಂತೂ ಆರ್ಚ್ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ. ಆಗಲೇ ಹೇಳ್ದಂಗೆ ಇದೆಲ್ಲ ಬ್ರೈಡಲ್ ಸ್ಯಾರಿಗೆ ಹಾಕುವಂಥ ಡಿಸೈನ್ಸೇ. ಆ್ಯಕ್ಚುಲಿ ಇದಕ್ಕೂ ಅಮ್ಮನೇ ಕುಚ್ಚು ಕಟ್ಟಿರೋದು. ನನಗೆ ಅವಾಗ ಕುಚ್ಚು ಕಟ್ಟಕ್ಕೆ ಬರ್ತಾ ಇರಲಿಲ್ಲ, ನೀಡಲಲ್ಲಿ ಇವಾಗ ಕಲ್ತ್ಕೊಂಡಿದ್ದೀನಿ ಹಾಕೋದನ್ನು. ಅಮ್ಮ ಎಲ್ಲ ಅವಾಗ ಕೈಯಲ್ಲಿ ಕಟ್ತಾಯಿದ್ರು, ದಾರನ ಹಿಂಗೆ ಇದು ಮಾಡಿಕೊಂಡು. ಸೊ ಹಾಗಾಗಿ ನಂಗೆ ಬರ್ತಾ ಇರಲಿಲ್ಲ, ಇವಾಗ ಕಲ್ತಿದ್ದೀನಿ ರೀಸೆಂಟಾಗಿ. ಆ್ಯಂಡ್ ಇದೊಂದು ಸಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಯಾರಿಗಾದ್ರೂ ಸ್ಯಾರಿಗೆ ವರ್ಕ್ ಮಾಡಿಕೊಡ್ಬೇಕಂದ್ರೆ ಇನ್ಸ್ಟಾ ಪೇಜ್ ಇದೆ, ಅದಕ್ಕೂ DM ಮಾಡಿ ನನಗೆ. ಅದರಲ್ಲಿ ಆ ಪೇಜ್ಗೆ ಹೋದರೆ ವಾಟ್ಸಪ್ ಲಿಂಕ್ ಕೂಡ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಂಗೆ ಡೈರೆಕ್ಟ್ ಮೆಸೇಜ್ ಹಾಕ್ಬೋದು. ಸೊ ನೋಡಿ, ಅಮ್ಮ ಇದನ್ನು ನನ್ನ ಮದುವೆ ಮುಹೂರ್ತಕ್ಕೆ ತೊಗೊಂಡಿದ್ರು. ಸೊ ಇದಕ್ಕೂ ಎಲ್ಲ ಅಮ್ಮ ಕುಚ್ಚು ಕಟ್ಟಿದ್ದಾರೆ. ನಾನು ಈ ಥರ ಡಿಸೈನ್ ಹಾಕಿ ಕೊಡ್ತಿದ್ದೆ ಅಮ್ಮಗೆ. ಸೊ ನಮ್ಮ ಮದುವೆ ಸ್ಯಾರೀಸ್ಗೆಲ್ಲ ಅವತ್ತು ಹೇಳ್ದಂಗೆ ಮದುವೆ ಸ್ಯಾರೀಸ್ಗೆಲ್ಲ ನಾನೇ ಎಲ್ಲ ವರ್ಕ್ ಮಾಡಿರೋದು ಡಿಸೈನು. ಸೊ ನೋಡಿ, ಡಿಫ್ರೆಂಟಾಗಿದೆ. ಸೊ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ, ಹಾಗಾಗಿ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನನಗಂತೂ ಈ ಸ್ಯಾರಿಗೆ ಹಾಕಿರೋದು ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವರ್ಕ್ ಮಾಡ್ತೀವಲ್ಲ ಅವಾಗ ಕೈ ಎಷ್ಟು ನೋವಾಗುತ್ತೆ ಗೊತ್ತಾ. ಇದೆಲ್ಲ ಫುಲ್ಲು ಪೇಯ್ನ್ ಬಂದ್ಬಿಡುತ್ತೆ, ಈ ತಂಬು, ಈ ಫಿಂಗರೆಲ್ಲ. ಸೊ ಕಷ್ಟಪಟ್ಟರೆ ತಾನೇ ವರ್ಕ್ ಆಗೋದು. ಹಾಗಾಗಿ ಈ ಸೀರೆಗೂ ನಾನೇ ಹಾಕಿರೋದು. ಬನ್ನಿ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನಾನು. ಹೆಂಗೆ ಮಾಡಿಸಿತ್ತು ಫೋಲ್ಡು, ನಮ್ಮಮ್ಮ ಒದೆ ನೀಟಾಗಿರಲಿಲ್ಲ ಅಂದರೆ ಸುಮ್ಮನೆ ಹಾಳು ಮಾಡಬಾರ್ದು. ರೇಷ್ಮೆ ಸೀರೆ ಎಲ್ಲ ಮೆಮೊರೇಬಲ್ ಸ್ಯಾರೀಸ್ ಅಂತ. ಸೊ ನೆಕ್ಸ್ಟ್ ಇದು ಆ್ಯಕ್ಚುಲಾಗಿ ಇದಕ್ಕೆ ನಾನು ಹಾಕಿಲ್ಲ, ಅಮ್ಮ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಅವಾಗೆಲ್ಲ ಕಲ್ತಿದ್ರಲ್ವ ಅಮ್ಮ, ಹಾಗಾಗಿ ಅವರೇ ಹಾಕಿದ್ದಾರೆ ಸ್ಯಾರಿಗೆ.
ನೋಡಿ, ಅಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ಕಲ್ತಾಗ ಅವ್ರ ಸ್ಯಾರಿಗೆಲ್ಲ ಅವರೇ ಹಾಕ್ಕೋತಾ ಇದ್ರು. ಆ್ಯಂಡ್ ನಾನು ಕಲ್ತ ಮೇಲೆ ನಾನೇ ಹಾಕ್ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇದು ತುಂಬ ಓಲ್ಡ್ ಸ್ಯಾರಿನೇ. ಇದು ಕೂಡ ಅಮ್ಮನೇ ಹಾಕಿರೋದು. ಇದೊಳ್ಳೆ ಎಂಬ್ರಾಯ್ಡ್ರಿ ಮಾಡ್ದಂಗಿದೆ ಸೆರ್ಗತ್ರ, ಬಟ್ ಇದು ಎಂಬ್ರಾಯ್ಡ್ರಿ ಅಲ್ಲ, ಅಮ್ಮನೇ ಈ ಥರ ಡಿಸೈನ್ ಮಾಡಿ ಹಾಕಿರೋದು. 3 ಸ್ಟೆಪ್ ಏನೋ ಇದೆ ಇದು ಆ್ಯಕ್ಚುಲಾಗಿ, ಅಲ್ಲ 4 ಸ್ಟೆಪ್ಸ್ ಇದೆ. ಕಂಟಿನ್ಯೂಸ್ ಆಗಿ ಈ ಥರ ಲಾಕ್ ಮಾಡ್ಕೊಂಡು ಹೋಗಿ ಸಿಂಗಲ್ ಕ್ರೋಚೆಟಲ್ಲಿ ವರ್ಕ್ ಮಾಡಿದ್ದಾರೆ. ಬೀಡ್ಸ್ ಹಾಕ್ಬಿಟ್ಟು ಸಖತ್ತಾಗಿ ಬಂದಿದೆ. ಆ್ಯಂಡ್ ಲಾಸ್ಟಲ್ಲಿ ಸೆರ್ಗಿನ ಫಸ್ಟಲ್ಲಿ ಫುಲ್ ಚೈನ್ ಲಿಂಕ್ನ ಅಟ್ಯಾಚ್ ಮಾಡಿದ್ದಾರೆ. ಫುಲ್ ಸ್ಯಾರಿ ಎಂಬ್ರಾಯ್ಡ್ರಿ ಆದಂಗೆ ಕಾಣಿಸ್ತಿದೆ ಇದು ಸೆರ್ಗ ಹತ್ರ. ನಮ್ಮ ಮಮ್ಮಿ ಹಂಗೆ ಫುಲ್ ಯಾವುದಾದ್ರೂ ಒಂದು ಟಾಪಿಕ್ ಅಥವಾ ಏನಾದರೂ ಕಲಿತ್ರೆ ಅದು ಫುಲ್ ಅದನ್ನು ಇದಾಗಿ ಎನ್ಹಾನ್ಸ್ ಮಾಡ್ತಾರೆ. ಫುಲ್ ಅದಕ್ಕೆ ವರ್ಕ್ನ ಹೆಂಗೆ ಮಾಡ್ತಾರೆ ಅಂದರೆ ಸೂಪರ್. ಅವರಿಂದನೇ ನಾನು ಕಲ್ತಿರೋದು ಇದೆಲ್ಲ. ನನಗೆ ಫೋಲ್ಡಿಂಗೇ ಬರ್ತಾಯಿಲ್ಲ, ಬಿಚ್ ಮೇಲೆ ಇದನ್ನು ಹಿಂಗೆ ಬೇಕು ಹಂಗೆ ಮಾಡಿಸಿಟ್ರೆ. ಸೊ ನೆಕ್ಸ್ಟ್ ಸ್ಯಾರಿ ಇದು ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ಅಮ್ಮ ಬೀಗ್ರೂಟಕ್ಕೆ ತೊಗೊಂಡಿದ್ದು ಸ್ಯಾರಿ ಇದು ನೋಡಿ. ಇದು ಆರ್ಚ್ ಮಧ್ಯದಲ್ಲಿ ಬಂದಿದೆ ಡಿಸೈನ್. ಇದು ಆರ್ಚ್ ಮಧ್ಯದಲ್ಲಿ ಕುಚ್ಚು ಕಟ್ಟೋ ಥರ ಬಂದಿದೆ. ಇದು ಫುಲ್ ಅಟ್ಯಾಚ್ಡ್ ಬಂದಿದೆ. ಆಗಲೇ ಹೇಳ್ದಂಗೆ ಅಮ್ಮ ಫುಲ್ ಎಷ್ಟು ಡಿಟೇಲ್ಡಾಗಿ ವರ್ಕ್ ಮಾಡ್ತಾರೆ ಒಂದು ವಿಷಯ ಕಲಿತ್ರೆ ಅಂತ. ಸೊ ಇದಕ್ಕೆಲ್ಲ ದಾರ ಹುಡ್ಕೊಂಬರೋದು ಅಷ್ಟೇ ಕಷ್ಟ ಆಗುತ್ತೆ. ಕರೆಕ್ಟ್ ಮ್ಯಾಚಿಂಗ್ ಸಿಗಬೇಕು. ಅದರಲ್ಲೇ ಎಷ್ಟು ವೆರೈಟೀಸ್ ಇದೆ ಅಂದರೆ ಲೈಟ್ ಡಾರ್ಕ್ ಅಂತ ಫುಲ್ ವೆರೈಟೀಸ್ ಸಿಗುತ್ತೆ. ಕರೆಕ್ಟಾಗಿ ಸ್ಯಾರಿ ತೊಗೊಂಡೋಗಿ ಹುಡುಕಿ ಆಮೇಲೆ ಅದು ಫುಲ್ ಯಾವ ಥರ ಬೀಟ್ ಸೂಟ್ ಆಗುತ್ತೆ ಅನ್ನೋದನ್ನು ಹುಡುಕ್ಬೇಕಾಗುತ್ತೆ. ಇದಕ್ಕೆ ಸುಮ್ಮನೆ ಅದಾದ ಹಾಕಿದ್ರೆ ಕಾಂಬಿನೇಷನ್ ಆಗೋಲ್ಲ, ಚೆನ್ನಾಗಿ ಬರೋಲ್ಲ. ಮಾಡೋದೇ ಉಂಟಂತೆ, ಸ್ವಲ್ಪ ಕಷ್ಟಪಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನೋಡಿ, ಆಗಲೇ ಸ್ಯಾರೀಸ್ಗೆಲ್ಲ ಗೋಲ್ಡನ್ ಇದಿತ್ತು ಕಲರು, ಬಟ್ ಈ ಸ್ಯಾರಿ ಕಾಪರಲ್ಲಿದೆ. ಹಾಗಾಗಿ ಅಮ್ಮ ಬೀಡ್ಸು ಕೂಡ ಕಾಪರಲ್ಲೇ ತೊಗೊಂಬಂದಿದ್ದಾರೆ. ಸೊ ಪ್ರತಿಯೊಂದು ಚಿಕ್ಕ ಡಿಟೇಲೂ ಫುಲ್ಲು ಹುಡುಕ್ಬೇಕಾಗುತ್ತೆ. ಹಂಗೆ ಮಾಡಿ ಹುಡುಕಿ ಆ ಥರ ಮಾಡಿದ್ರೆ ಮಾತ್ರ ಸ್ಯಾರೀಸ್ಗೆ ವರ್ಕ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಾಗಿ. ಆ್ಯಂಡ್ ನಾನು ಮುಂಚೆ ತುಂಬ ಹಾಕ್ಕೊಟ್ಟಿದ್ದೀನಿ, ಬಟ್ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ಮೇಲೆ ಒಂದು 3 to 4 ಸ್ಯಾರೀಸ್ ಬಂದಿದೆ. ಸೊ ಹಾಗಾಗಿ ಇದಾಯಿತು. ನೆಕ್ಸ್ಟ್ ಸೊ ಇದು ನೋಡಿ, ಫುಲ್ಲು ಬೀಡ್ ವರ್ಕ್. ಆರ್ಚ್ನ ಏನು ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ತೀವಲ್ವ, ಸೊ ಅದನ್ನೇ ನೀಡಲಲ್ಲಿ ವರ್ಕ್ ಮಾಡಿರೋದಿದು. ಸೊ ಇದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಏರುಪೇರಾಗಿದೆ ಅಷ್ಟೇ. ಇವಾಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಆರ್ಚ್ ಏನು ಹಾಕಿದ್ದೀವಿ ಅದಕ್ಕೆ ಇನ್ನೂ ದೊಡ್ಡದಾಗಿ ಕಾಣೋ ಮಾಡೋದಕ್ಕೆ ನೀಡಲಲ್ಲಿ ವರ್ಕ್ ಮಾಡಿರೋದು. ಇದು ಬೀಡ್ಸ್ ಎಲ್ಲ ಫುಲ್ ಅಟ್ಯಾಚ್ ಮಾಡಿ ಥ್ರೆಡ್ಗೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಗಿದೆ ವರ್ಕ್ ಅಂತ ಕಮೆಂಟ್ ಮಾಡಿ ಆಯಿತಾ. ಫಸ್ಟ್ ಸ್ಯಾರಿಗಳಿಗೆಲ್ಲ ಅಮ್ಮನೇ ಹಾಕ್ತಿದ್ರು. ರೀಸೆಂಟಾಗಿ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಫುಲ್ ನಾನೇ ಸ್ಯಾರೀಸ್ಗೆ ಹಾಕೋದು. ಸೊ ಇದೊಂದು ಸ್ಯಾರಿ ಉಲ್ಟಾ. ಇದು ಫುಲ್ ಬೀಡ್ಸ್ ವರ್ಕೇ ಇದೆ. ಇದೆಲ್ಲ ಅಮ್ಮ ಹಾಕಿರೋ ಸ್ಯಾರಿ. ಈ ಸ್ಯಾರಿ ಅಂತೂ ಸಖತ್ತಾಗಿದೆ. ಕಲರ್ ಅಂತೂ ಫುಲ್ ಡಿಫ್ರೆಂಟ್ ಆಗಿದೆ. ಕಾಫಿ ಬ್ರೌನ್ ಕಲರು, ಚೆನ್ನಾಗಿದೆ ಕಲರ್. ನಮ್ಮಮ್ಮ ಹೈಟ್ ಇರೋದಕ್ಕೆ ಫುಲ್ ದೊಡ್ಡ ಬಾರ್ಡರ್ ಸ್ಯಾರೀಸೇ ತೊಗೊಳ್ಳೋದು ಜಾಸ್ತಿ. ಹಾಗಾಗಿ ಅವ್ರಿಗೆ ಕಲರ್ಸ್ ಅಂತೂ ಸೂಪರಾಗಿ ಕಾಣುತ್ತೆ, ಯಾವ ಕಲರ್ ಹಾಕಿದ್ರು ಅಷ್ಟೇ. ಆ್ಯಂಡ್ ಇನ್ನೂ ಸ್ವಲ್ಪ ಸ್ಯಾರಿ ಕಲೆಕ್ಷನ್ಸ್ ಇದೆ, ಅದು ತೋರಿಸ್ತೀನಿ. ಇದೊಂದು ಬ್ಯಾಗ್ ಆಯಿತು ಆಯಿತಾ. ನೆಕ್ಸ್ಟ್ ಬ್ಯಾಗ್ ತೊಗೊಳ್ಳೋಣ ಮಾತಾಡಿ. ಸೊ
ಇದು ನನ್ನ ಮದುವೆಯಲ್ಲಿ ಅಮ್ಮ ರಿಸೆಪ್ಷನ್ಗೆ ಹುಟ್ಟಿರೋ ಸ್ಯಾರಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಲರ್ ಅಂದರೆ. ಆ್ಯಂಡ್ ಈ ಸ್ಯಾರಿ ಫುಲ್ ಕಾಪರ್ ವರ್ಕ್ ಇದೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಫುಲ್ಲು ದೊಡ್ಡ ಬಾರ್ಡರ್. ಅಮ್ಮ ತೊಗೊಳ್ಳೋ ಸ್ಯಾರೀಸ್ ಎಲ್ಲ ಯಾವಾಗಲೂ ದೊಡ್ಡ ಬಾರ್ಡರ್. ಹಾಯ್ ಹಾಯ್. ನೋಡಿ ಸ್ಕೂಲಿಂದ ಬಂದ. 5 ಗಂಟೆ ಆಗೋಯ್ತು ಆಗಲೇ. ಸೊ ಇದು ನೋಡಿ, ಇದನ್ನು ಪೀಕಾಟ್ ಡಿಸೈನ್ಸ್ ಅಂತ ಕರೀತಾರೆ. ಸೊ ಇದನ್ನ ಹಂಗೆ ಟ್ವಿಸ್ಟ್ ಮಾಡಿ ಅಲ್ಲೇ ಲಾಕ್ ಮಾಡಬೇಕು. ಸೊ ನಾನು ಈ ಥರ ಎಲ್ಲ ಡಿಸೈನ್ಸ್ ಹಾಕಿ ಕೊಡ್ತಿದ್ದೆ. ಅಮ್ಮ ಇದಕ್ಕೆಲ್ಲ ಕುಚ್ಚು ಕಟ್ತಿದ್ರು. ಅವಾಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ನೋಡಿ ಇದಕ್ಕೆ ಹಾಕಿರೋದಂತೂ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಚೆನ್ನಾಗೂ ಬಂದಿದೆ. ಫಸ್ಟ್ ಟೈಮ್ ಈ ಡಿಸೈನ್ನ ಟ್ರೈ ಮಾಡಿದ್ದು ನಾನು. ಎಲ್ಲ ಸ್ಯಾರೀಸ್ಗೂ ಡಿಫ್ರೆಂಟಾಗಿ ಹಾಕ್ತಾಯಿದ್ದೆ, ಬಟ್ ಇದು ಸ್ವಲ್ಪ ಕಷ್ಟ ಇತ್ತು. ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದೆ. ಸೂಪರಾಗೇ ಬಂದಿದೆ. ಸೊ ನನಗೆ ಈ ಸ್ಯಾರಿ ತುಂಬ ಇಷ್ಟ. ಈ ಕಲರ್ ಆ್ಯಕ್ಚುಲಾಗಿ ಪರ್ಪಲ್ ನನ್ನ ಫೇವ್ರೆಟ್ ಕಲರೇ. ಅದು ಹೆಂಗೆ ಸೆಲೆಕ್ಟ್ ಆಯಿತು ಗೊತ್ತಾ, ಪಟ್ಟಂತ ಎತ್ಕೊಂಡ್ಬಿಟ್ವಿ. ಕಲರ್ ನೋಡಿ ಇಷ್ಟ ಆಗಿ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಅಮ್ಮ ತೊಗೊಂಡಿರೋ ಸ್ಯಾರೀಸ್ ಎಲ್ಲ ಫುಲ್ ಡಿಫ್ರೆನ್ಸೇ. ಕಲರ್ ವೇರಿಯೇಷನ್ಸ್ ಇದೆ. ತುಂಬ ಚೆನ್ನಾಗಿ ಸ್ಯಾರಿ ಕಲೆಕ್ಷನ್ಸ್ ಮಾಡ್ತಾರೆ ಅಮ್ಮ. ಇದಿಷ್ಟು ರೇಷ್ಮೆ ಸೀರೆಗೆ ಹಾಕಿರೋ ಡಿಸೈನ್ಸು. ನಾರ್ಮಲ್ ಸ್ಯಾರೀಸ್ಗೆ ಹಾಕಿರೋದು ತುಂಬ ಚೆನ್ನಾಗಿದೆ. ಅದೆಲ್ಲ ನಾರ್ಮಲ್ 500ಇಂದ ಸ್ಟಾರ್ಟ್ ಆಗುತ್ತೆ. 250 500ಇಂದನೂ ಎಲ್ಲ ಇದೆ. ಸೊ ನೋಡ್ಬೋದು ನೀವು ಎಷ್ಟು ಡಿಫ್ರೆಂಟ್ ಕಲರ್ ಸ್ಯಾರೀಸ್ ಇದೆ ಅಮ್ಮ ಹತ್ರ. ಯಾವುದೂ ಸೇಮ್ ಇಲ್ಲ, ಎಲ್ಲ ಒಂಥರ ಫುಲ್ ಕಾಂಬಿನೇಷನ್ ಆಗೇ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಸ್ಯಾರೀಸ್ ಬಾಕಿ ಇದೆ ಅಮ್ಮಗೆ ವರ್ಕ್ ಮಾಡಿಕೊಡೋದು. ಅದನ್ನು ವರ್ಕ್ ಮಾಡಿದಾಗ ಅದನ್ನು ತೋರಿಸ್ತೀನಿ. ಸೊ ಇಷ್ಟು ರೇಷ್ಮೆ ಸೀರೆಗೆ ಹಾಕಿರೋ ಡಿಸೈನ್ಸು. ನೆಕ್ಸ್ಟ್ ನಾರ್ಮಲ್ ಸ್ಯಾರಿ ಡಿಸೈನ್ಸು ಇದೆ. ಸೊ ಅದು ಕಾಟನ್ನು ಸಿಲ್ಕ್ ಮಿಕ್ಸ್ ಏನೋ ಸ್ಯಾರಿ ವರ್ಕ್ ಮಾಡಿರೋದೆಲ್ಲ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದು ಇದು. ಆ್ಯಕ್ಚುಲಾಗಿ ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಮ್ಮ ತೊಗೊಂಡಿದ್ದು, ದೇವ್ರ ಗುಡ್ಸೋಕ್ಕೆ ಅಂತ. ಪ್ರತಿ ಸಲ ಹಬ್ಬಕ್ಕೂ ಅಮ್ಮನೇ ವರ್ಕ್ ಮಾಡಿಸ್ಕೋತಾರೆ ಸ್ಯಾರಿಗೆ. ಬಟ್ ಈ ಸಲ ಅಮ್ಮ ನೀನು ಉಟ್ಕೋ, ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂದ್ಬಿಟ್ಟು ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ನನಗೆ ಹೇಳಿದ್ರು ಉಟ್ಕೊಳ್ಳೋಕ್ಕೆ. ಆ್ಯಂಡ್ ಇದಕ್ಕೆ ಅಮ್ಮನೇ ವರ್ಕ್ ಮಾಡಿದ್ದಾರೆ ಡಿಸೈನ್. ಸೊ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಆ್ಯಕ್ಚುಲಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ನನಗೆ. ಎಷ್ಟು ಡೀಟೇಲ್ಡಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಫುಲ್ ಸ್ಟೋನ್ ಎಲ್ಲ ಸ್ಟಿಕ್ ಮಾಡಿಬಿಟ್ಟು ಮಧ್ಯನೂ ಅಷ್ಟೇ. ನನಗೆ ಈ ಸ್ಯಾರಿ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಾನು ಉಟ್ಕೊಂಡಾಗ ಪಿಕ್ ಹಾಕ್ತೀನಿ ನೋಡಿ. ಇದು ಆ್ಯಕ್ಚುಲಿ ನಾನು ಯಾವಾಗ ಉಟ್ಕೊಂಡಿದ್ದೆ ಅಂದರೆ, ನನ್ನ ಮದುವೆ ಸೆಟ್ ಆದಾಗ ಮಾತುಕತೆಯಲ್ಲಿ ಉಟ್ಕೊಂಡಿದ್ದೆ. ತುಂಬ ಸಲ ಸ್ಯಾರಿ ಉಟ್ಟಿದ್ದೀನಿ. ಆ್ಯಂಡ್ ಆ್ಯಕ್ಚುಲಾಗಿ ಮಾತುಕತೆ, ನಮ್ಮ ಮದುವೆ ಮಾತುಕತೆ ಆಗುತ್ತಲ್ಲ, ಸೊ ಅವಾಗೂ ಇದೇ ಸ್ಯಾರಿನೇ ಉಟ್ಟಿದ್ದಿದ್ದು. ಸೊ ಅದೊಂದು ಮೆಮೊರಿ. ಆ್ಯಂಡ್ ಇದಾಯಿತು. ನೆಕ್ಸ್ಟು ಈ ಸ್ಯಾರಿ ಬಂದು ಎಂಗೇಜ್ಮೆಂಟ್ ಸ್ಯಾರಿ. ಸೊ ಇದಕ್ಕೆ ನಾನು ವರ್ಕ್ ಮಾಡಿಲ್ಲ, ಎಲ್ಲ ಫುಲ್ ವರ್ಕ್ ಮಾಡಿಸಿ ನನ್ನ ಹತ್ರಕ್ಕೆ ಬಂದಿತ್ತು ಈ ಸ್ಯಾರಿ. ಆ್ಯಕ್ಚುಲಾಗಿ ಇದೆರಡು ಸೀರೆಗೂ ಇವಾಗ ಒಂದು ಗತಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ನಮ್ಮಮ್ಮ ಇಬ್ಬರೂ. ಏನು ಅಂದರೆ, ಇದು ನನ್ನ ಸ್ಯಾರಿ ಯಾವಾಗಲೇ ಹೇಳಿದ್ನಲ್ಲ, ಇದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಅದು ಹರಿದೋಗ್ಬಿಟ್ಟಿದೆ ಸಿಗಾಕೊಂಡು. ಅದನ್ನು ಮತ್ತೆ ಉಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸ್ಯಾರಿನ ಮನುಗೆ ಲೆಹೆಂಗಾ ಸ್ಟಿಚ್ ಮಾಡಿಸೋದು. ಇದು ಬ್ಲೌಸ್ ಇದೆ ಆಲ್ರೆಡಿ, ಇದಕ್ಕೆ ವರ್ಕ್ ಮಾಡಿಸ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿಸೋದು. ಸೊ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿನ ನಾನು ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಬ್ಬರದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಆಪೋಸಿಟಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸ್ಟಿಚಿಂಗಿಗೆ ಕೊಡಬೇಕು ಹೋಗಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು. ಈ ಸ್ಯಾರಿ ಯಾವುದು ಅಂದರೆ ನನ್ನ ಬೀಗ್ರೂಟದಲ್ಲಿ ಹುಟ್ಟಿದ ಸ್ಯಾರಿ ಇದು. ಸೊ ಈ ಸ್ಯಾರಿಗೂ ಸಿಕ್ಕಾಪಟ್ಟೆ ಆರ್ಚ್ ದೊಡ್ಡದಾಗಿ ಹಾಕಿದ್ದೀನಿ ನೋಡಿ. ಸೊ ನೋಡಿ ಹೆಂಗಿದೆ ಅಂತ. ಇದಕ್ಕೂ ಅಷ್ಟೇ, ಇದು ಪಿಕಾಟ್ ಡಿಸೈನ್ಸ್ ಅಂತಲೇ ಅಂತಾರೆ. ಅದು ಫುಲ್ ರೌಂಡ್ ಅಪ್ ಮಾಡಿಬಿಟ್ಟು ಅದಕ್ಕೆ ಲಾಕ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ 2 ಟೈಮ್ಸೋ 3 ಟೈಮ್ಸೋ ಲಾಕ್ ಮಾಡಬೇಕು. ನಾನು ಜಸ್ಟ್ ಇದು ಆರ್ಚ್ ಎಲ್ಲ ಹಾಕ್ತೀನಿ ಅಷ್ಟೇ. ಈ ವರ್ಕ್ ಎಲ್ಲ ಡೀಟೇಲಿಂಗ್ ಮಾಡೋದೆಲ್ಲ ನಮ್ಮ ಅಮ್ಮದೇ ಕೆಲಸ. ಚೈನ್ ಎಲ್ಲ ಸ್ಟಿಕ್ ಮಾಡಿಬಿಟ್ಟು ಫುಲ್ ಇನ್ನೂ ಚೆನ್ನಾಗಿ ಕಾಣಿಸೋ ಹಂಗೆ ಮಾಡ್ತಾರೆ.
ಅದೇ ಹೇಳೋದು, ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ ಅಮ್ಮ ಅಂದ್ಬಿಟ್ಟು. ಸೊ ಇದಾಯಿತು. ನೆಕ್ಸ್ಟ್ ಬಂದು ಈ ಸ್ಯಾರಿ ಎಲ್ಲ ಉಲ್ಟಾ ಕಡೆ ತೋರಿಸ್ತೀನಿ. ಸೊ ನೋಡಿ, ಇದಕ್ಕೆ ಫ್ಲವರ್ ಪೆಟಲ್ಸ್ ಥರ ವರ್ಕ್ ಮಾಡಿದ್ದೀನಿ ಡಿಸೈನ್ನ. ಇದು ಅಷ್ಟೇ, ಬ್ಲೌಸೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ಕೊಟ್ಟಿದ್ರು ಅಮ್ಮ. ಎಲ್ಲ ಸ್ಯಾರಿ ಬ್ಲೌಸೂ ಸೂಪರಾಗಿ ವರ್ಕ್ ಮಾಡಿಸಿದ್ದಾರೆ. ಒಂದು ಸತಿ ಬ್ಲೌಸ್ದೇ ವ್ಲಾಗ್ನ ಸಪ್ರೇಟಾಗಿ ಮಾಡ್ತೀನಿ. ಯಾವ್ಯಾವ ಬ್ಲೌಸು ಎಲ್ಲಿ ವರ್ಕ್ ಮಾಡಿಸಿದ್ದು, ಹೆಂಗೆ ವರ್ಕ್ ಮಾಡಿಸಿದ್ದೀವಿ, ಎಷ್ಟು ಕಾಸ್ಟು ಅಂತೆಲ್ಲ ಹೇಳ್ತೀನಿ ನಿಮಗೆ. ಸೊ ಇವಾಗ ಈ ವ್ಲಾಗ್ನ ನೋಡಿರಂತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ, ಡಿಸೈನ್ಸ್ ಎಲ್ಲ. ಸೊ ಇದಾಯಿತು. ಎಸ್, ಹಿಯರ್ ಕಮ್ಸ್ ಮೈ ರಿಸೆಪ್ಷನ್ ಸ್ಯಾರಿ. ಉಲ್ಟಾ ಇದೆಯಾ? ಟಡಾ! ಇದಕ್ಕಂತೂ ಎಷ್ಟು ಪೇಷನ್ಸಿಂದ ವರ್ಕ್ ಮಾಡಿದ್ದೀನಿ ಅಂದರೆ, ಡಬಲ್ ಆರ್ಚ್ ಬರುತ್ತೆ ನೋಡಿ, ಕೆಳಗೆ ಒಂದು ಆರ್ಚು, ಮೇಲ್ ಒಂದು ಆರ್ಚು. ಆ್ಯಂಡ್ ಇದಕ್ಕೆ ಎಷ್ಟು ಗೊತ್ತಾ ಥ್ರೆಡ್ನ ಹುಡ್ಕಿರೋದು ಪರ್ಫೆಕ್ಟ್ ಮ್ಯಾಚ್ ಆಗಬೇಕು ಅಂತ. ಈ ಸ್ಯಾರಿ ಲೈಟ್ ಏನಾದರೂ ಜಾಸ್ತಿ ಇದ್ದರೆ ಇಲ್ಲಿ ಬೇರೆ ಕಲರ್ ಕಾಣಿಸುತ್ತೆ, ಲೈಟ್ ಕಮ್ಮಿ ಇದ್ದರೆ ಫುಲ್ ಇದು ಇನ್ನೂ ಬೇರೆ ಕಲರ್ ಕಾಣಿಸುತ್ತೆ. ಇದೊಂಥರ ಟಿಶ್ಯೂ ಸ್ಯಾರಿ ಅಂತ ಹೇಳ್ತಿರಲ್ವ, ಸೊ ಅವಾಗಿನ ಟ್ರೆಂಡ್ ಹಂಗಿತ್ತು, ಅದಕ್ಕೆ ಆವಾಗ ತೊಗೊಂಡಿದ್ದು ಸ್ಯಾರಿ. ಸೊ ಇಲ್ಲಿ ನೋಡಿ, ಇದಕ್ಕೆ ಆರ್ಚಿಗೆ ಪ್ರತಿಯೊಂದು ಸತಿ ಡಿಸೈನ್ ಮಾಡಬೇಕಾದ್ರೂ ಒಂದೊಂದು ಬೀಟ್ಸ್ನ ಆ್ಯಡ್ ಮಾಡಿಕೊಂಡು ಆರ್ಚ್ ಹಾಕಿರೋದು. ಇದೆಲ್ಲ ಕಾಸ್ಟ್ ಜಾಸ್ತಿನೇ, ಬ್ರೈಡಲ್ ಸ್ಯಾರಿ ಕುಚ್ಚಲ್ವಾ, ಸೊ ಹಾಗಾಗಿ 1.5K ಹತ್ರ ಬರುತ್ತೆ ಇದೆಲ್ಲ ಡಿಸೈನ್ಸು. ಸೊ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಈ ಸ್ಯಾರಿ ಎಲ್ಲ ಮುಂಚೆನೇ ತೊಗೊಂಡು ಬ್ಲೌಸ್ ವರ್ಕಿಗೆ ಕಳಿಸ್ಬಿಡೋದು, ಸ್ಯಾರಿ ಮನೆಯಲ್ಲೇ ಇಟ್ಕೊಂಡು ನಾನು ಇದನ್ನು ವರ್ಕ್ ಮಾಡೋದು. ಇದ್ರೂ ಬ್ಲೌಸ್ ಅಂತೂ ಸೂಪರಾಗಿ ಬಂದಿದೆ, ಫಿಲ್ ಆಗಿ ಬಂದಿದೆ. ಸೊ ಅದನ್ನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅದನ್ನು ನಿಮಗೆ. ಆ್ಯಂಡ್ ಈಗ ನನ್ನ ಮದುವೆ ಮುಹೂರ್ತದ ಸ್ಯಾರಿ. ಸೊ ನೋಡಿ, ಇಷ್ಟು ಚೆನ್ನಾಗಿದೆ ವರ್ಕ್ ಅಂದರೆ. ಸ್ಯಾರಿ ಫುಲ್ಲು ಇದೇ ಬಾರ್ಡರ್ ಇದೆ, ಸ್ಯಾರಿ ಫುಲ್ಲು ಪಿಕಾಕ್ ಡಿಸೈನ್ಸ್ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಇದು. ಎಷ್ಟು ಅಂಗಡಿ ಗೊತ್ತಾ ಮುಹೂರ್ತಕ್ಕೆ ಹುಡುಕಿರೋದು ನಾವು, ಸಿಕ್ಕಾಪಟ್ಟೆ ಹುಡುಕಿದ್ದೀವಿ ಮುಹೂರ್ತದ ಸ್ಯಾರಿ, ಸಿಕ್ಕಲೇ ಇಲ್ಲ. ಲಾಸ್ಟ್ ಫೈನಲಾಗಿ ಒಂದು 2-3 ಡೇಸ್ ಸುತ್ತಾಡಿದ ಮೇಲೆ ಸಿಕ್ತು ಈ ಸ್ಯಾರಿ. ಹೋಗಿ ಅವ್ರು ಓಪನ್ ಮಾಡ್ತಿದ್ದಂಗೆ ಈ ಸ್ಯಾರಿ ಇರಲಿ ಪಟ್ ಅಂತ ಸೆಲೆಕ್ಟ್ ಆಗಿಬಿಡ್ತು, ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ. ಆ್ಯಂಡ್ ತಡೀರಿ ಕುಚ್ಚು ತೋರಿಸ್ತೀನಿ, ಫೋಟೋ ಹಾಕ್ತೀನಿ ಈ ಸ್ಯಾರಿ ಇದು ರೆಡಿಯಾಗಿರೋದನ್ನು ನೋಡಿರಂತೆ. ಸೊ ನೋಡಿ, ಇದಕ್ಕೆ ಲೋಟಸ್ ಡಿಸೈನಲ್ಲಿ ವರ್ಕ್ ಮಾಡಿದ್ದೀನಿ, ಸೈಡಲ್ಲಿ ಬೆಲ್ ಥರ ಬರೋಂಗೆ ಬೀಡ್ಸ್ನೆಲ್ಲ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಸೊ ನೋಡಿ, ಇದಕ್ಕೆ ಕುಚ್ಚೇನು ಕಟ್ಟಿಲ್ಲ, ಈ ಥರ ಬೀಡ್ಸ್ ಬೆಲ್ ಶೇಪಲ್ಲಿ ಕಾಣಿಸ್ಬೇಕು ಆ ಥರ ವರ್ಕ್ ಮಾಡಿರೋದು ಇದಕ್ಕೆ. ಇದು ಅಷ್ಟೇ ಹೊಸ ಡಿಸೈನೇ, ನೋಡಿದ ತಕ್ಷಣ ಇಷ್ಟ ಆಯಿತು, ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡು ಫಸ್ಟು ಒಂದು ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದನ್ನು ಹಾಕಿದ್ದು. ಯಾಕೆಂದರೆ ಈ ಥರ ಪೆಟಲ್ಸ್ ಬರೋದು ತುಂಬ ಕಷ್ಟ, ಅದು ಹೆಂಗೆ ರಿವರ್ಸ್ ಎಲ್ಲ ಹಿಂಗೆಲ್ಲ ತಿರುಗಿಸ್ಕೊಂಡೆಲ್ಲ ವರ್ಕ್ ಮಾಡಬೇಕು. ಚೆನ್ನಾಗಿತ್ತು ಡಿಸೈನ್. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು, ಹಾಗಾಗಿ ಈ ಸ್ಯಾರಿಗೆ ಹಾಕೋಣ ಅಂದ್ಬಿಟ್ಟು ಹಾಕಿದೆ. ಇದ್ರೂ ಬ್ಲೌಸ್ ಅಂತೂ ನನಗೆ ಸಖತ್ ಇಷ್ಟ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಆ್ಯಕ್ಚುಲಾಗಿ ನಾನು ಸುಮ್ಮನೆ ಡಿಸೈನ್ ಹೇಳಿದೆ ಅಷ್ಟೇ ಅಮ್ಮಗೆ ಈ ಥರ ಇರಲಿ ಅಂತ, ಬಟ್ ಅಮ್ಮ ಅದು ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ವರ್ಕ್ ಮಾಡಿಸಿದ್ದಾರೆ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಮುಹೂರ್ತದ ಸ್ಯಾರಿ, ಸಕ್ಕದಾಗಿತ್ತು. ಎಷ್ಟು ಚೆನ್ನಾಗಿ ಹೇಳೋದು, ಪ್ಲೀಟ್ಸ್ ಎಲ್ಲ ಹಿಡಿದ್ರಂತೂ ಸಕ್ಕದಾಗಿ ಕಾಣಿಸ್ತಿತ್ತು. ನನ್ನ ಫೇವ್ರೇಟ್ ಸ್ಯಾರಿ, ನನ್ನ ಮದುವೆ ಸೀರೆಗಳಲ್ಲಿ ಇದೇ ನನ್ನ ಫೇವ್ರೇಟ್ ಸ್ಯಾರಿ.
ಬಟ್ ಆದರೆ ಇದುವರೆಗೂ ಒಂದ್ಸತಿನೂ ಹುಟ್ಟಿಲ್ಲ. ಮದುವೆಗೆ ಉಟ್ಬಿಟ್ಟು ಅಷ್ಟು ಸಾವಿರ ಕೊಟ್ಟು ತಗೊಳ್ಳೋದು, ಮದ್ವೆಯಲ್ಲಿ ಉಟ್ಬಿಟ್ಟು ಸುಮ್ಮನಾಗೋದು. ಇನ್ನು ಲೆಹೆಂಗಾ ಎಲ್ಲ ತೊಗೊಂಡ್ರೆ ಅದನ್ನ ಓಪನೇ ಮಾಡಂಗಿಲ್ಲ, ಫುಲ್ ಕ್ಲೋಸ್ ಮಾಡಿ ಅಟ್ಟದ ಮೇಲೆ ನೀಟಾಗಿ ಇಡಬೇಕಷ್ಟೆ. ಆ್ಯಂಡ್ ಇದು ಬಂದು ನಾನು ಚೌಟ್ರಿಗೆ ಹೋಗ್ಬೇಕಾದ್ರೆ ಮನೆಯಿಂದ ಉಟ್ಕೊಂಡಿದ್ದು ಸ್ಯಾರಿ. ಸೊ ಇದು ಸಿಂಪಲ್ ಆಗಿದೆ, ಸಿಂಪಲ್ ವರ್ಕ್, ಕುಚ್ಚೆಲ್ಲ ಏನೂ ಇಲ್ಲ, ಜಸ್ಟ್ ಪೆಟಲ್ಸ್ ಥರ ವರ್ಕ್ ಮಾಡಿದ್ದೀನಿ ಅಷ್ಟೆ, ಆರ್ಚ್ ಹಾಕ್ಬಿಟ್ಟು. ಇದೆಲ್ಲ ಮಾಮೂಲಿ 500 700ವರೆಗೂ ಇದೆ ಈ ಥರ ಡಿಸೈನ್ಸ್. ಸೊ ಇದು ಅಷ್ಟೇ ಟಿಶ್ಯೂ ಸ್ಯಾರಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಸೋ ಸಾಫ್ಟ್. ನನಗೆ ತಂದಿರೋ ಸ್ಯಾರಿಯಲ್ಲಿ ಯಾವುದು ಹೆವಿ ಅನ್ನೋದೇ ಇಲ್ಲ, ಎಲ್ಲ ಲೈಟ್ ವೆಯ್ಟೇ ಇರೋದು. ಸೆಲೆಕ್ಷನ್ ನಮ್ಮ ಅಮ್ಮಂಗೆ ಕ್ರೆಡಿಟ್ಸ್ ಹೋಗ್ಬೇಕು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆ್ಯಂಡ್ ಇದು ಇನ್ನೊಂದು ಸ್ಯಾರಿ, ಇದಕ್ಕೂ ಅಷ್ಟೇ ನೋಡಿ ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಿ ಬಂದಿದೆ. ಇದು ಅವಾಗಲೇ ಒಂದು ಸ್ಯಾರಿಗೆ ನೋಡಿದ್ರಲ್ಲ ಆರ್ಚ್ ಮಧ್ಯದಲ್ಲಿ ಡಿಸೈನ್ ಅಂತ, ಸೊ ಇದು ಆರ್ಚ್ ಮಧ್ಯದಲ್ಲಿ ಕರೆಕ್ಟಾಗಿ ಕುಚ್ಚು ಬಂದಿದೆ. ಇದು ಚೂರು ಗ್ಯಾಪ್ ಏನೂ ಇಲ್ಲ. ಫಸ್ಟು ಬೀಡ್ಸಲ್ಲಿ ವರ್ಕ್ ಮಾಡಿಬಿಟ್ಟು ಆರ್ಚ್ಗೆ ಜಾಗ ಬಿಟ್ಕೊಂಡು ಆಮೇಲೆ ಹಾಕ್ಬಿಟ್ಟು ಕರೆಕ್ಟಾಗಿ ಡಿವೈಡ್ ಮಾಡಬೇಕು, ಆ ಕಡೆ ಈ ಕಡೆ ಆರ್ಚ್ ಕರೆಕ್ಟಾಗಿ ಮಧ್ಯದಲ್ಲಿ ಸ್ಪೇಸ್ ಕೊಟ್ಟು ಆಮೇಲೆ ಕುಚ್ಚು ಹಾಕಬೇಕು. ಸೊ ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಈ ಸ್ಯಾರಿಗೆ ವರ್ಕ್ ಮಾಡಿರೋದು ಅಷ್ಟೇ ನಂಗೆ ಸಖತ್ ಇಷ್ಟ. ಇದು ಯಾವ ಸ್ಯಾರಿ ಗೊತ್ತಾ? ನನ್ನ ಸೀಮಂತದ ಸ್ಯಾರಿ. ಆ್ಯಕ್ಚುಲಾಗಿ ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲಿಲ್ಲ, ಟೈಮ್ ಇರಲಿಲ್ಲ, ಆಷಾಢ ಬೇರೆ ಬರ್ತಿತ್ತು. ಆ್ಯಂಡ್ ಡಾಕ್ಟರ್ ಕೂಡ ಹೇಳಿದರು ಜಾಸ್ತಿ ಇದು ಮಾಡೋದು ಬೇಡ ಅಂದ್ಬಿಟ್ಟು. ಸೊ ಹಾಗಾಗಿ ಸುಮ್ಮನೆ ಸಿಂಪಲಾಗಿ ಶಾಸ್ತ್ರ ಮಾಡಿಕೊಂಡು ಈ ಸ್ಯಾರಿ ಉಟ್ಕೊಂಡಿದ್ದು. ಆಗಲೇ ಅಮ್ಮ ಸ್ಯಾರಿಗೆ ಒಂದು ನೋಡಿದ್ರಲ್ವಾ, ಅದ್ರದ್ದು ಅಪ್ಗ್ರೇಟೆಡ್ ವರ್ಷನ್ ವರ್ಕ್ ಇದು. ಸೊ ಇಲ್ಲಿ ನೋಡಿ, ಇದು ಫುಲ್ ಡಿಫ್ರೆಂಟಾಗಿದೆ. ಈ ಸ್ಯಾರಿ ಫುಲ್ಲು ಕಾಪರ್ ವರ್ಕಲ್ಲಿದೆ, ಹಾಗಾಗಿ ಕಾಪರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಆರ್ಚ್ ಡಿಸೈನ್ ಮಾಡಿರೋದು. ಬ್ರಾಡಾಗಿ ಕಾಣಿಸೋದಕ್ಕೆ ಇನ್ನೊಂದು ಆರ್ಚ್ ಬರಬೇಕು, ಆರ್ಚ್ ಬದಲಾಗಿ ನೀಡಲಲ್ಲೇ ವರ್ಕ್ ಮಾಡಿರೋದು ಇದನ್ನು. ಈ ಡಿಸೈನು ಕೂಡ ನಂಗೆ ಸಖತ್ ಇಷ್ಟ. ಒಂದೊಂದು ಡಿಸೈನು ಹಾಕ್ತಿದಂಗೆ ಇಷ್ಟ ಆಗೋಗ್ಬಿಡುತ್ತೆ, ಅವಾಗ ಇನ್ನೂ ಖುಷಿ, ಹಾಕೋಣ ಫುಲ್ ಬೇಗ ಮುಗಿಸ್ಬಿಟ್ಟು ಫುಲ್ ಡಿಸೈನೆಲ್ಲ ಹೆಂಗೆ ಬರುತ್ತೆ ಅಂತ ನೋಡ್ಬೋದು ಅವಾಗ. ಸೊ ಫುಲ್ ಡಿಸೈನ್ ಕಂಪ್ಲೀಟ್ ಆದಾಗ ನೋಡೋಕ್ಕೆ ಒಂದು ಖುಷಿ. ಸೊ ಇದೊಂದು ಸ್ಯಾರಿ. ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ಸು ಹಂಗೆ ಇದೆ, ಮತ್ತು ನಾರ್ಮಲ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಡಿಸೈನರ್ ಸ್ಯಾರೀಸ್ ಆಗಿರ್ಬೋದು, ಅದಕ್ಕೂ ಎಲ್ಲ ಹಂಗೆ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದು ಸೀರೆ ಮಿಸ್ ಆಗೋಯಿತು. ಆ್ಯಕ್ಚುಲಾಗಿ ಈ ಸ್ಯಾರಿಗೆ ಏನು ತೋರಿಸಿದೆ ಅದನ್ನು ಇವತ್ತು ಮಾರ್ನಿಂಗ್ ಮದುವೆಗೆ ಉಟ್ಕೊಂಡು ಹೋಗಿದ್ದಿದ್ದು. ಸೊ ಅದ್ರದ್ದು ಪಿಕ್ ಹಾಕ್ತೀನಿ ನೋಡಿವ್ರಂತೆ. ಆ್ಯಂಡ್ ಇದು ಅಷ್ಟೇ, ಅಮ್ಮದೊಂದು ಸ್ಯಾರಿ ಮಿಸ್ ಆಗಿಬಿಟ್ಟಿತ್ತು, ಮದುವೆಗೆ ಉಟ್ಕೊಂಡು ಹೋಗಿದ್ವಲ್ಲ, ಸೊ ಅಲ್ಲಿ ಹಾಕಿದ್ವಿ ಸ್ವಲ್ಪ ಡ್ರೈ ಆಗಲಿ ಅಂತ, ಸೆಕೆ ಇರುತ್ತಲ್ವ ಹಾಗಾಗಿ. ಸೊ ಇಲ್ಲಿ ನೋಡಿ, ಇದಕ್ಕೆ ಹಿಂಗೆ ಬಂದಿದೆ. ಇದು ಅಷ್ಟೇ ಪೆಟಲ್ಸ್ ಥರ ಇದೆ, 3 ಪೆಟಲ್ಸ್ ಇದೆ. ಸೊ ಇಬ್ಬರು ಸ್ಯಾರಿ ಉಟ್ಕೊಂಡು ಇವತ್ತು ಅಮ್ಮ ಮಗಳು ಇಬ್ಬರೇ ಮದುವೆಗೆ ಹೋಗಿದ್ವಿ. ಸೊ ಇಷ್ಟು ನಾನು ಸೀರೆಗೆ ವರ್ಕ್ ಮಾಡಿರೋ ಡಿಸೈನ್ಸ್. ಸೊ ಹೇಗಿತ್ತು, ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮಗೂ ಯಾರಿಗಾದ್ರೂ ಸ್ಯಾರಿಗೆ ವರ್ಕ್ ಮಾಡಬೇಕು ಅಂದರೆ ನನ್ನ ಪೇಜ್ಗೆ DM ಮಾಡಿ. ಸೊ ಜಾಸ್ತಿ ಪ್ರೈಸ್ ಎಲ್ಲ ಏನೂ ಹೇಳಲ್ಲ, ನಾರ್ಮಲ್ ಪ್ರೈಸೇ ಹಾಕ್ಕೊಡ್ತೀನಿ ಚೆನ್ನಾಗಿ. ಡಿಸೈನ್ಸ್ ಎಲ್ಲ ಇಷ್ಟ ಆಯಿತಾ? ಸೊ ಇದು ನಾನು ಸ್ಟಾರ್ಟ್ ಮಾಡ್ಕೊಂಡಿರೋ ಬಿಸ್ನೆಸ್ಸು ಚೆನ್ನಾಗಾಗಲಿ ಅಂತ ಎಲ್ಲರೂ ನನಗೆ ವಿಶಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಆಯಿತಾ? ನಿಮ್ಮ ಕಮೆಂಟ್ಸ್ ನಿಮ್ಗೆ ಬಿಟ್ಟಿದ್ದು ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನೀವು ನಮಗೆ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ. ಇಷ್ಟು ಸ್ಯಾರಿಯಲ್ಲಿ ಸ್ಯಾರಿ ಪ್ಯಾಕೆಟ್. ಸೊ ಎಲ್ಲ ಸೇಫಾಗಿ ಎತ್ತಿಟ್ಟಾಯಿತು. ಆ್ಯಂಡ್
ಹೊಸದಾಗಿ ಏನೋ ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಏಕೆಂದರೆ ಹೆಣ್ಮಕ್ಳಿಗೆ ಆ್ಯಕ್ಚುಲಾಗಿ ಇದೇ ವಿಷಯದಲ್ಲಲ್ವ ಎಲ್ಲ ಖುಷಿ ಪಡೋದು. ಒಂದು ಸ್ಯಾರಿ ತೊಗೊಂಡ್ರೆ ಅದಕ್ಕೆ ಫುಲ್ ವರ್ಕ್, ಬ್ಲೌಸ್ ವರ್ಕಿಂದ ಹಿಡಿದು ಅದಕ್ಕೆ ಫಾಲ್, ಜಿಗ್ಜ್ಯಾಗು, ಕುಚ್ಚು ಹಾಕ್ಸೋದು, ಮತ್ತು ಆಗಲೇ ಹೇಳ್ದಂಗೆ ಬ್ಲೌಸ್ ವರ್ಕು ಫುಲ್ ಎಲ್ಲ ಡಿಟೇಲ್ಡ್ ಆಗಿರಬೇಕು. ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಷ್ಟು ಕಷ್ಟಪಡಬೇಕು ನೋಡಿ. ಗಂಡು ಮಕ್ಳು ಇದೇನು ಮಾಮೂಲಿ ಒಂದು ಶರ್ಟ್ ಪ್ಯಾಂಟ್ ಹಾಕೋತಾರೆ ಹೋಗ್ತಾರೆ. ನಾವು ಹೆಣ್ಮಕ್ಳು ಸೀರೆ ಉಡೋದ್ರಿಂದ, ಸೀರೆ ಅಂದರೆ ಇಷ್ಟ ಇರೋದ್ರಿಂದ ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ಆ್ಯಂಡ್ ಬೇಸಿಕಲಿ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿರೋದ್ರಿಂದ ಇದರಲ್ಲೆಲ್ಲ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಇದೆ. ಹಾಗಾಗಿ ಒಂದು ಹೋಪ್ ಇಟ್ಕೊಂಡು ಈ ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಚೆನ್ನಾಗಿ ವರ್ಕ್ ಆಗಲಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಆರ್ಡರ್ಸ್ ನನಗೆ ಕೊಡಿ, ನಾನು ಇನ್ಸ್ಟಾದಲ್ಲಿ DM ಮಾಡಿಬಿಟ್ಟು ಚೆನ್ನಾಗಿ ವರ್ಕ್ ಮಾಡಿಕೊಡ್ತೀನಿ. ಸೊ ಎತ್ತಿಟ್ಬಿಡೋಣ ಇವಾಗ. ಬನ್ನಿ ಇವಾಗ ನಮ್ಮ ಸ್ಯಾರಿ ಕಲೆಕ್ಷನ್ಸ್ನೆಲ್ಲ ತೋರಿಸ್ತೀನಿ. ಹೆಣ್ಮಕ್ಳು ಅಂದರೆ ಹೆಂಗಿರ್ತಾರೆ ಅಂತ ಸ್ಯಾರಿ ಕಲೆಕ್ಷನ್ಸಲ್ಲಿ ನೋಡಿ. ಆ್ಯಕ್ಚುಲಾಗಿ ಇದೆಲ್ಲ ಫುಲ್ಲು ಅಮ್ಮನ ಸೀರೆ. ಸೊ ಎಷ್ಟು ಇದರಿಂದ ಅಂದರೆ ಅಮ್ಮ ಮದುವೆ ಆದಾಗ ತೊಗೊಂಡಿರೋ ಸ್ಯಾರೀಸಿಂದ ಅದಾದಮೇಲೆ ಕಲೆಕ್ಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಾಡಿ ಅವಾಗಿನ ಟ್ರೆಂಡಿಗೆ ತಕ್ಕನಂಗೆ ಯಾವ್ದಾದ್ರು ಚೆನ್ನಾಗಿ ಕಾಣುತ್ತೋ ಅದೆಲ್ಲ ತೊಗೊಂಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತಲ್ವ ಅಮ್ಮನ ಸೀರೆ ಉಡಬೇಕು ಅಂತ. ನಾನು ಇದ್ರಲ್ಲಿ ಸುಮಾರು ಉಟ್ಟಿದ್ದೀನಿ. ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸ್ ನೋಡಿ. ಆ್ಯಂಡ್ ಇದು ಏನು ಕಾಣಿಸ್ತಿದೆ ಈ ಸ್ಯಾರಿ, ಇದು ಅಮ್ಮ ನನ್ನ ನಾಮಕರಣದಲ್ಲಿ ಉಟ್ಕೊಂಡಿದ್ದಿದ್ದು ಸೀರೆ. ಇದನ್ನು ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ. ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಿರಲ್ಲ ಹೇಳಿ ಅಮ್ಮನ ಸೀರೆ ಉಡಬೇಕು ಅಂತ. ಸೊ ನಾನು ಅದೇ ಥರ ನಮ್ಮ ಮಮ್ಮಿ ಸೀರೆ ಯಾವುದೇ ಚೆನ್ನಾಗಿ ಕಾಣಿಸುತ್ತೋ ಎಲ್ಲನೂ ಉಟ್ಕೊಂಡ್ಬಿಟ್ಟಿದ್ದೀನಿ. ಇದು ಅಮ್ಮನ ಸೀರೆನೇ, ಇದು ಅಮ್ಮನ ಸೀರೆನೇ, ಎಲ್ಲ ನೀನೇ ಉಟ್ಕೊ ಅಂತ ಕೊಟ್ಟಿದ್ದಾರೆ ಅಮ್ಮ ನನಗೆ. ಆ್ಯಂಡ್ ಇದು ನೋಡಿ, ಇದು ಯಾವ ಥರ ಇದೆ ಕಲರು, ಯಾವ ಥರ ಇದು ನೆನಪಾಯ್ತಾ, ಆಪ್ತಮಿತ್ರ ಫಿಲಮಲ್ಲಿ ಸೌಂದರ್ಯ ಈ ಸೀರೆಗೋಸ್ಕರ ಹುಡ್ಕಾಡ್ತಾಳಲ್ಲ, ಅದೇ ಥರ ಇದೆ ಈ ಕಲರು, ಇದು ಎಲ್ಲ. ಸೊ ಆ್ಯಂಡ್ ಇದೆಲ್ಲ ನನಗೆ ಕೊಡಿಸಿರೋ ಸೀರೆ. ಅಮ್ಮ ಮದುವೆ ಆದಮೇಲೆ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಅಂದ್ಬಿಟ್ಟು ಇಷ್ಟು ಸೀರೆ ಕೊಡಿಸ್ತಾರೆ. ಆದರೆ ನಾನು ಯಾವುದೂ ಉಡೋಕ್ಕಾಗ್ತಿರ್ಲಿಲ್ಲ ಈ 2 ವರ್ಷದಿಂದ. ಯಾಕೆಂದರೆ ನಮ್ಮ ದಕ್ಷು ಅವಾಗ ಹುಟ್ಟಿದ ಪಾಪು, ನಾನೆಲ್ಲೂ ಹೋಗಂಗಿರ್ಲಿಲ್ಲ, ಎಲ್ಲೂ ಇದು ಮಾಡೋಂಗಿರ್ಲಿಲ್ಲ. ಹಾಗಾಗಿ ಯಾವ ಫಂಕ್ಷನ್ಗೂ ಹೋಗ್ತಿಲ್ದೇ ಇರೋ ಕಾರಣ ಇದು ಯಾವ ಸೀರೆನೇ ಅಷ್ಟು ಉಡ್ತಿರ್ಲಿಲ್ಲ. ಈಗ ಮದುವೆಗೆ ಹೋಗೋದು ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಸ್ಯಾರೀಸ್ ಉಡ್ತಾ ಇದ್ದೀನಿ. ಇದು ನೋಡಿ, ಇದು ಫುಲ್ಲೆಲ್ಲ ಅಮ್ಮನ ಸೀರೆ ಕಲೆಕ್ಷನ್ಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೆಲ್ಲ ಉಟ್ಟರೆ ಈಗಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಪ್ರತಿಯೊಂದು ಸೀರೆನೂ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಟೈಮು ಬ್ಲೌಸ್ ಎಲ್ಲ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಸೊ ನೋಡಿದ್ರಲ್ಲ ನಮ್ಮ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಸ್ಯಾರಿ ಡಿಸೈನ್ ಮಾಡಿದ್ದೀನಲ್ಲ, ಸೊ ಅದರಲ್ಲಿ ಯಾವ್ದು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ. ಆಮೇಲೆ ನಾನು ತೋರಿಸಿದ ಸ್ಯಾರಿಗಳಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಷ್ಟೇ.